ಇರಾನ್ನಲ್ಲಿ 9 ಜನ ವಿದ್ಯಾರ್ಥಿಗಳು ಕರ್ನಾಟಕ ಮೂಲದವರು ಸಿಲುಕಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ 9 ಜನ ವಿದ್ಯಾರ್ಥಿಗಳು ತೆರಳಿದ್ರು ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಟೆಹರಾನ್ನಲ್ಲಿ ಈ 9 ಜನ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳು ಈಗ ಲಾಕ್ ಆಗಿಬಿಟ್ಟಿದ್ದಾರೆ. ತೌಫಿಕ್ ಅಲೆಯಲ್ಲಿಯೇ ಈಗ 9 ಜನ ಸ್ಟೂಡೆಂಟ್ಸ್ ಸಿಲುಕಿಕೊಂಡಿರುವಂಥದ್ದು. ಅವರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ನಾನ್ ರೆಸಿಡೆನ್ಸಿ ಫೋರಂನಿಂದ ವಿದೇಶಾಂಗ ಸಚಿವರಿಗೆ ಪತ್ರ ಕೂಡ ರವಾನೆಯಾಗಿದೆ. ಫೋರಂನ ಡೆಪ್ಯೂಟಿ ಚೇರ್ಮನ್ ಡಾಕ್ಟರ್ ಆರತಿ ಕೃಷ್ಣ ಅವರು ಈ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಭಾರತಕ್ಕೆ ವಿದ್ಯಾರ್ಥಿಗಳನ್ನು ಸೇಫ್ ಆಗಿ ಮರಳಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂತಹ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಒಂದು ಕಡೆ ಆ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಾನ್ ರೆಸಿಡೆನ್ಸಿ ಫೋರಂನಿಂದ ಬಂದಿರುವಂತಹ ಪತ್ರ ಇದು ವಿದೇಶಾಂಗ ಸಚಿವರಿಗೆ. ಅದರಲ್ಲಿ 9 ಜನ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೂಡ ಉಲ್ಲೇಖಿಸಲಾಗಿದೆ. ಆ 9 ಜನ ವಿದ್ಯಾರ್ಥಿಗಳನ್ನು ಕೂಡ ತತ್ಕ್ಷಣಕ್ಕೆ ಸುರಕ್ಷಿತವಾಗಿ ವಾಪಸ್ ತಾಯ್ನಾಡಿಗೆ ಕರೆಸಿಕೊಳ್ಳುವಂತಹ ಕೆಲಸ ಆಗಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಂಪರ್ಕವನ್ನು ಸಾಧಿಸಿರುವಂಥದ್ದು. ನಾವು ಇಸ್ರೇಲಲ್ಲಿ ಇದ್ದೀವಿ ನಿಜ, ಆದರೆ ಇಲ್ಲಿ ಸಿಲ್ಕಾಕೊಂಡಿದ್ದೀವಿ, ಪರದಾಡ್ತಾ ಇದ್ದೀವಿ, ಆ ಥರ ಏನಿಲ್ಲ. ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲ ವಿಮಾನಗಳು ಸ್ಥಗಿತಗೊಂಡಿದೆ, ವಿಮಾನ ಹಾರಾಟ ಇಲ್ಲ. ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ. ಅದಕ್ಕಾಗಿ ನಾವು ಇಲ್ಲೇ ಉಳ್ಕೋಬೇಕಾಗಿ ಬಂದಿದೆ. ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾಕಂದ್ರೆ ನಾವು ಅವ್ರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ. ಇಸ್ರೇಲಿ ಗೌರ್ಮೆಂಟ್ಗೆ ಬೆಂಗಳೂರಿಂದ 18 ಜನ BPAC ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ. ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವರು ಪ್ಯಾನಿಕ್ ಆಗ್ತಾರೆ, ಮಾಧ್ಯಮದಲ್ಲಿ ವಿಚಿತ್ರವಾಗಿ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಒಂದು ಭಯ ಅವ್ರಿಗಿದೆ. ಹಾಗಾಗಿ ನಾನು ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ, ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ, ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ, ಆತಂಕ ಬೀಳೋ ಅಗತ್ಯ ಇಲ್ಲ. ಖಂಡಿತವಾಗಿ ಇಲ್ಲಿ ಒಂದು ವಾರ್ ಸಿಚುವೇಶನ್ ಇದೆ. ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ನಮ್ಮ ಕಣ್ಮುಂದೆ ಮಿಸೈಲ್ಗಳು ಕಾಣ್ತವೆ, ನಮಗೆ ರಾತ್ರಿ ಹೊತ್ತು ಮಿಸೈಲ್ಗಳು ಕೇಳ್ತವೆ, ಸೌಂಡು ಬಾಂಬ್ ಆಗೋದು ಕೇಳುತ್ತೆ. ನಮಗೆಲ್ಲ ಇಲ್ಲಿ ಸೇಫ್ಟಿ ಇದೆ. ನಾವು ಉಳ್ಕೊಂಡಿರೋ ಹೋಟೆಲಲ್ಲೇ ಒಂದು ಬಂಕರ್ ಇದೆ. ಆ ಬಂಕರ್ಲಿ ನಾವು ಸೈರನ್ ಬಂದಾಗ ಆ ಸಮಯದಲ್ಲಿ ನಾವು ಅಲ್ಲೋಗಿ ಒಂದು 15-20 ನಿಮಿಷ ಕಳೆದು ಮತ್ತೆ ನಾವು ನಮ್ಮ ರೂಮ್ಗಳಿಗೆ ಬರ್ತಾ ಇದ್ದೀವಿ. ನಾವು 18 ಮತ್ತಷ್ಟು ಡೀಟೇಲ್ಸ್ ಲೋಕೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈಗ ಒಂದು ಕಡೆ NGO ಸಿಬ್ಬಂದಿಗಳು ಅಲ್ಲಿ ಸಿಲುಕಿಕೊಂಡಿರುವಂಥದ್ದು, ಮತ್ತೊಂದು ಕಡೆ ವಿದ್ಯಾರ್ಥಿಗಳಿದ್ದಾರೆ. ಸೊ ಈಗಾಗಲೇ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ, ಪರಿಸ್ಥಿತಿ ಕೂಡ ಕ್ಷೀಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪ್ಲಾನ್ ಆಫ್ ಆಕ್ಷನ್ ಆಗ್ತಾ ಇದೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಅಂಥೇಳಿ? ಪ್ರೇಮ್, ಈಗ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರುವಂಥದ್ದು, ಜೊತೆಗೆ ವಿಮಾನಯಾನಕ್ಕೂ ಕೂಡ ಈಗ ಸ್ಥಗಿತ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಆತಂಕ ಸಹಜವಾಗಿದೆ. ಅಲ್ಲಿರುವಂಥ ಭಾರತೀಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಆತಂಕ ಹೆಚ್ಚಾಗಿದೆ. ಕೆಲವೊಂದಿಷ್ಟು ಜನ ಎಂಬೆಸಿಯನ್ನು ಸಂಪರ್ಕ ಕೂಡ ಮಾಡಿರುವಂಥದ್ದು. ನಿನ್ನೆ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಇರಾನ್ನ ವಿದೇಶಾಂಗ ಸಚಿವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಇರಾನ್ನಲ್ಲಿ ಸಿಕ್ಕಿರುವಂಥ ಭಾರತೀಯರನ್ನು ಮತ್ತು ವಿದ್ಯಾರ್ಥಿಗಳನ್ನು ಅರ್ಮೇನಿಯಾಗೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ಈಗ ಅವ್ರಿಗೆ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸದಲ್ಲಿ ಈಗಾಗಲೇ ಭಾರತ ಸರ್ಕಾರ ಅಲರ್ಟ್ ಆಗಿರುವಂಥದ್ದು. ಯಾರೆಲ್ಲ ಸಿಲುಕಿದ್ದಾರೆ ಇರಾನ್ನಲ್ಲಿರ್ಬೋದು, ಜೊತೆಗೆ ರಾಜಧಾನಿ ಟೆಹರಾನ್ನಲ್ಲಿರ್ಬೋದು, ಅಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನು ಕೂಡ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದಷ್ಟು ಜನ ವಿದ್ಯಾರ್ಥಿಗಳು ಕೂಡ ಎಂಬೆಸಿಯನ್ನು ಸಂಪರ್ಕ ಮಾಡಿ ಪತ್ರವನ್ನು ಬರೆಯಬಹುದು, ಅವರನ್ನು ಕೂಡ ಸಂಪರ್ಕ ಸಾಧಿಸುವುದಕ್ಕೂ ಕೂಡ ಮುಂದಾಗಿದೆ. ಎಷ್ಟೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಈಗ ಅರ್ಮೇನಿಯಾಗೆ ಶಿಫ್ಟ್ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಈಗ ಭಾರತ ಸರ್ಕಾರ ಮುಂದಾಗಿದೆ. ಇದರ ಬಗ್ಗೆ ಅಧಿಕೃತವಾಗಿ ಅಲ್ಲಿನ ಇರಾನ್ನ ವಿದೇಶಾಂಗ ಇಲಾಖೆಗೂ ಕೂಡ ಪತ್ರವನ್ನು ಬರೆದು ಅಧಿಕೃತೆಯನ್ನು ಪಡಿಸ್ಕೊಂಡಿರುವಂಥದ್ದು ಭಾರತ ಸರ್ಕಾರ. ಹಾಗಾಗಿ ಅಲ್ಲಿ ಯಾರೆಲ್ಲ ಇದ್ದಾರೆ, NGO ಅಂತ ಹೋಗಿರ್ಬೋದು, ಅಥವಾ ಪ್ರವಾಸಕ್ಕೆ ಅಂತ ಹೋಗಿರ್ಬೋದು, ಬಿಸ್ನೆಸ್ಗೆ ಅಂತ ಹೋಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರುವಂಥ ವಿದ್ಯಾರ್ಥಿಗಳೆಲ್ಲರನ್ನೂ ಕೂಡ ಈಗ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಇದೇ ರೀತಿ ಯುದ್ಧ ಮುಂದುವರೆದ್ರೆ ತೀರಾ ಸಮಸ್ಯೆ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂಥದ್ದು ಭಾರತ ಸರ್ಕಾರದ ಎಂಬೆಸಿಯ ಕರ್ತವ್ಯ ಆಗಿರೋದ್ರಿಂದಾಗಿ ಶಿಫ್ಟ್ ಮಾಡುವಂಥ ಕೆಲಸ ಈಗಾಗಲೇ ಪ್ರಗತಿಯಲ್ಲಿ ಆಗ್ತಾ ಇರುವಂಥದ್ದು. ಪ್ರೇಮ್. ಓಕೆ ಲೋಕೇಶ್.